ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಂದರೆ ಇದು ಸಾಟರ್ಡೆ ಮತ್ತು ಸಂಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನನಗೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಗೊತ್ತಿಲ್ಲ ಯಾಕೋ ನನಗೆ ತುಂಬ ತಲೆನೋವು. ಸೊ ಹಂಗಾಗಿ ಎಡಿಟಿಂಗ್ ಎಲ್ಲ ಹಂಗೆ ಐತೆ, ಮುಗಿಸ್ಕೊಂಡಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತ ಮಾಡ್ಕೊತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಅಮ್ಮ ಸಾಂಬಾರು ಮಾಡಿಟ್ಟಿತ್ತು ಆಯಿತಾ. ಬಂದಿದ ತಕ್ಷಣ ಮುದ್ದೆ ಮಾಡಿಕೊಂಡೆ. ಮುದ್ದೆ ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಕಿಚನ್ ನೋಡ್ಬೋದು ತುಂಬಾ ಡಸ್ಟಿ ಆಗಿದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಫಸ್ಟು. ಇವಾಗೆಲ್ಲ ಒಂದು ಕಡೆಯಿಂದ ಅಡುಗೆ ಮಾಡ್ಕೊಂಡೇ ದಪ್ಪ ದಪ್ಪ ಒರೆಸ್ಕೊಂಡು ತೊಳೆಯೋ ಪಾತ್ರೆ ಎಲ್ಲ ಹಾಕಿದ್ದೀನಿ. ಬೆಳಗ್ಗೆ ಪಾತ್ರೆ ತೊಳೆದೋಗಿದೆ. ಸೊ ಅದನ್ನು ಕ್ಲೀನಾಗಿ ಜೋಡಿಸಿಲ್ಲ ನಾನು. ಸೊ ಟೈಮ್ ಆಗಿತ್ತಲ್ಲ, ಹಾಗೆ ಹೊರಟೋಗ್ಬಿಟ್ಟಿದ್ದೀನಿ. ಇವಾಗೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ಸ್ಟ್ಯಾಂಡೆಲ್ಲ ಖಾಲಿ, ಯಾಕೆಂದರೆ ಪಾತ್ರೆ ಅಷ್ಟು ತೊಳೆದಿದ್ದೆ. 2 ಡಬ್ಬ ಪಾತ್ರೆ ತೊಳೆದಿಟ್ಬಿಟ್ಟು ಹೋಗಿದ್ದೆ, ಟೈಮ್ ಇರಲಿಲ್ಲ ಜೋಡಿಸ್ಕೊಳಕ್ಕೆ. ಸೊ ಹಂಗಾಗಿ ಇವಾಗೆಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಏನಂದರೆ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ಕೊಳ್ಬೋದು ಬೇಗನೆ. ಸೊ ಎಲ್ಲ ಕೆಲಸನೂ ಒಂದೇ ಸತಿ ನನಗಂತೂ ಮಾಡೋಕ್ಕಾಗಲ್ಲ. ಅಮ್ಮನೂ ಬಟ್ಟೆ ಒಗೆಯೋಕೆ ಕುಂತ್ಕೊಂಡ್ಬಿಡ್ತೈತೆ. ಯಾಕೆ ಅಂದರೆ ಇಲ್ಲಿ ನೀರು ಸ್ವಲ್ಪ ತೊಂದರೆ ಆಗ್ಬಿಟ್ಟೈತೆ ಆಯಿತಾ. ನೀರು ಸಾಕಾಗ್ತಾಯಿಲ್ಲ ನಮಗೆ. ಹಂಗಾಗಿ ಬಟ್ಟೆ ಒಗ್ದಿರಲಿಲ್ಲ. 3 ದಿನದ ಬಟ್ಟೆ ಅಷ್ಟಿತ್ತು. ಅಮ್ಮನೂ ಡೈಲಿ ಸ್ವಲ್ಪ ಬಟ್ಟೆ ಒಗಿತಾ, ನಾನು ಸ್ವಲ್ಪ ಅಮ್ಮ ಸ್ವಲ್ಪ ಹಿಂಗೆ ಒಗಿತಾ ಇರೋದ್ರಿಂದ ಎಲ್ಲ ಕೆಲಸನೂ ಒಂದೇ ಸತಿ ಮಾಡೋಕ್ಕಾಗಲ್ಲ. ಅಮ್ಮ ಮಾರ್ನಿಂಗ್ ಬೇಗನೆ ಎದ್ದು ಒಗಿತೈತೆ ಬಟ್ಟೆನ. ಸೊ ಹಂಗಾಗಿ ಎಲ್ಲ ಒಬ್ಬಳೇ ಮಾಡ್ಕೊಬೇಕಾಗತ್ತೆ. ಅವನಿಗೆ ಟಿಫನ್ ಮಾಡಬೇಕು. ಸೊ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ. ಸೊ ಹಂಗಾಗಿ ಅಲ್ಲಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಫ್ರೀ ಆದಾಗ ಮಾಡ್ಕೊಂಡ್ರಾಯ್ತು, ಇಲ್ಲ ಕೆಲಸದಿಂದ ಬಂದು ಮಾಡ್ಕೊಂಡ್ರಾಯ್ತು ಅನ್ನೋ ಥರ ಮಾಡ್ಕೊಳೋದು ಉಂಟು. ನಾನು ಅವಾಗಲೇ ಮಾಡ್ಕೋಬೇಕು ಅಂತ ವಿತ್ ಪ್ರೆಷರಲ್ಲಿ ನಾನು ಕೆಲಸ ಮಾಡ್ಕೊಳಲ್ಲ. ಸೊ ನನಗೆ ಯಾವಾಗ ಕಂಫರ್ಟಬಲೋ, ನನಗೆ ಯಾವಾಗ ಆರಾಮ್ ಅನ್ಸುತ್ತೋ ಸೊ ಅವಾಗ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅನ್ನಕ್ಕೂ ಇಟ್ಕೊಂಡಿದ್ದೆ. ಬೆಳಗ್ಗೆದು ಅನ್ನ ಇತ್ತು ಸ್ವಲ್ಪ, ನಾವು ತಿನ್ಕೊತೀವಿ, ಮಕ್ಳಿಗೆ ಅಟ್ಲೀಸ್ಟ್ ಅವ್ರು ಬಿಸಿದು ಮಾಡಿಕೊಡ್ಬೇಕಲ್ವ. ಸೊ ಹಂಗಾಗಿ ಅವರಿಬ್ರಿಗೆ ಮಾತ್ರ ಬಿಸಿ ಅನ್ನ ಮಾಡಿಕೊಂಡು ಸ್ವಲ್ಪ ಮುದ್ದೆ ಮಾಡ್ಕೊತಾ ಇದ್ದೆ. ಅಪ್ಪನೂ ಮುದ್ದೆ ಬೇಡ ಅಂತಿತ್ತು. 2 ಮುದ್ದೆಗೆ ಇನ್ನೇನು ತಪ್ಪಲೆ ಇಕ್ಲಿ, ಸೊ ಬಾಣಲಿಲೇ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಿದ್ದೆ. ಹಂಗೆ ಬಾಣಲಿಲಿ ಬೇಗ ಮಾಡ್ಕೊತೀನಿ ಮುದ್ದೆನ ಆಯಿತಾ. ಸೊ 1-2 ಮುದ್ದೆ ಮಾಡಿದ್ರೆ ನಾನು ಬಾಣಲಿಲೇ ಮಾಡ್ಕೊಂಬಿಡ್ತೀನಿ. ಕೋಲೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ, ಬೇಗ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಇಲ್ಲಿ ಹೆಂಗಿರು ಬಾಣಲಿಗೆ ನೀರು ಹಾಕಿ ಕುದಿಸ್ಕೊಂಡು ಸ್ವಲ್ಪ ಹಸಿಟ್ಟು ಹಾಕಿ ಕುದಿಸ್ಕೊಂಡು ಅದು ಉಕ್ಕು ಬಂದಮೇಲೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟನ್ನ ಹಾಕ್ಕೊತೀನಿ ನಾನಿಲ್ಲಿ. ನನಗೆ ಇದು ನನ್ನ ಪರಿಚಯದ ಆಂಟಿ ಹೇಳ್ಕೊಟ್ಟಿದ್ದು. ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ಮುದ್ದೆ ತಿರುವಾಗ ಕಷ್ಟ ಆಗೋದು, ಅದು ಕ್ರೇವಿಂಗ್ಸೇ ನನಗೆ ಮುದ್ದೆ ಇರ್ತಾಯಿದ್ದಿದ್ದು, ಇನ್ನೇನು ಇರ್ತಾಯಿರಲಿಲ್ಲ. ಸೊ ಅವಾಗ ನನಗೆ ತಿರುವಾಗ ಕಷ್ಟ ಆಗುತ್ತೆ ಅಂದಿದ್ದಕ್ಕೆ ಬಾಯಲ್ಲಿ ಈ ಥರ ಮಾಡೋದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಊರಲ್ಲಿ ಹೇಳ್ಕೊಟ್ಟಿತ್ತು ಆಂಟಿ. ಇವಾಗ ಅವರಿಲ್ಲ. ಸೊ ಅವ್ರು ಹೇಳ್ಕೊಟ್ಟಿದ್ದು ಮುದ್ದೆ ನನಗೆ ನೆನಪೈತೆ. ಸೊ ನಾನು ಇದೇ ಥರನೇ ಮಾಡ್ಕೊತೀನಿ ಮುದ್ದೆನ. ಅಂದರೆ ಸಡನ್ನಾಗಿ ಏನಾದರೂ ಮುದ್ದೆ ತಿರುವಾಗ ಕಷ್ಟ ಅನಿಸಿದ್ರೆ, ಇಲ್ಲ ಹೆಲ್ತ್ ಇಶ್ಯೂ ಆಗಿದ್ದರೆ, ಒಂದೊಂದು ಮುದ್ದೆಗೆಲ್ಲ ಇನ್ನೇನು ತಪ್ಪಲೆ ಇಡೋದು ಅಂತ ಅಂದಾಗ ಸೊ ಈ ಥರ ಮಾಡ್ಕೊತೀನಿ. ಕ್ಲೀನಾಗಿ ಹದವಾಗಿ ಬೇಯಿಸ್ಕೊಂಡ್ರೆ ಸಾಕು. ಇದು ಬಾಣಲಿಲು ಬೇಗ ಆಗುತ್ತೆ ಮುದ್ದೆ ಹೇಳ್ಬೇಕಂದ್ರೆ. ಸೊ ನಾನು ಹಿಂಗೆ ಮಾಡ್ಕೊತೀನಿ. ನಾನು ಬಾಣಲಿಲೇ ಚೆನ್ನಾಗಿ ತಿರುವ್ಕೊಂಡಿರ್ತೀನಿ. ಸೊ ಹಂಗಾಗಿ ಏನಂತ ಇದಾಗಲ್ಲ, ಗಂಟು ಏನಾಗಿರಲಿಲ್ಲ ಮುದ್ದೆ. ಸೊ ಚೆನ್ನಾಗಾಗಿತ್ತು ಹೇಳ್ಬೇಕು. ಮುದ್ದೆ ತಿನ್ನಿಸ್ತೀನಲ್ಲ ಮಣೆ ಮೇಲೆ ಹಾಕ್ಕೊಂಡು 1-2 ಸತಿ ನಾದ್ಕೊಂಡ್ರೆ ಸಾಕು. ಹಂಗೂ 2 ಮುದ್ದೆ ಮಾಡೋಣ ಅಂದ್ಕೊಂಡೆ. ಸಣ್ಣ ಸಣ್ಣ ಪುಟಾಣಿ 3 ಮುದ್ದೆ ಆಯಿತು. ಎಲ್ಲ ಹುಡುಗರು ಇವಾಗ ನೈಟ್ ಹೊತ್ತು ಮುದ್ದೆ ತಿನ್ನಿಸ್ತಾ ಇರ್ತೀನಿ. ಸಮ್ಟೈಮ್ಸ್ ತಿನ್ನಲ್ಲ, ಆದ್ರೂ ಬಲವಂತ ಮಾಡಾದರೂ ತಿನ್ನಿಸ್ತಾ ಇರ್ತೀವಿ. ಅವಳು ಮಗು ಮುದ್ದೆ ತಿನ್ನಿಸ್ತೀನಿ ಇಲ್ಲೂ, ನಾನು ಸ್ವಲ್ಪ ತಿನ್ಸೋಣ, ನಾವು ಒಂಚೂರು ಮುದ್ದೆ ತಿನ್ನೋಣ ಅಂತ ಹೇಳಿ ಮುದ್ದೆ ಹಾಕ್ಕೊಡ್ತಾ ಇದ್ದೆ ಚಿನ್ಮಗೆ. ಅವನಿಗೆ ಒಂದೊಂದ್ಸತಿ ಮುದ್ದೆ ತಿನ್ಸೋದು ಕಷ್ಟನೇ ಹೇಳ್ಬೇಕಂದ್ರೆ. ಒಂದೊಂದ್ಸತಿ ತಿಂತಾನೆ, ಒಂದೊಂದ್ಸತಿ ತಿನ್ನಲ್ಲ. ಇವತ್ತು ಟಿ ವಿ ನೋಡ್ಕೊಂಡು ತಿಂತೀನಿ ಅಂತ ಅಂದ. ಸೊ ಅಷ್ಟೊತ್ತು ನಮ್ಮ ಚಿಕ್ಕದು ಮಲಿಕೋಗ್ಬಿಟ್ಟಿತ್ತು. ಹಾಗಾಗಿ ಅವನ್ನ ಮುದ್ದು ಮಾಡ್ತಾಯಿದ್ದೆ. ಎದ್ದಿದ್ರೆ ಎಣ್ಗಿಸ್ತಾನೆ ಆಯಿತಾ, ಮಲಗಿದ್ರೆ ಮನೆಯೆಲ್ಲ ಬೇಜಾರಾಗುತ್ತೆ. ಅವ್ನು ಚಿನ್ಮಯ್ಯನೂ ಗೋಳಾಡ್ತಿದ್ದ, ಅವ್ನು ಮಲಿಕೊಂಡಿರೋದಕ್ಕೆ. ಎದ್ದಿದ್ರೆ ಕಿತ್ತಾಡ್ತಾರೆ, ಕಿರ್ಚಾಡ್ತಾರೆ. ನಮಗೆ ಇವರಿಬ್ರು ಕಿತ್ತಾಟ ಬಿಡಿಸೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ. ಸೊ ಇವ್ನು ಮಲ್ಕೊಂಬಿಟ್ರೆ ಮನೆಯೆಲ್ಲ ಬೇಜಾರು. ಇಬ್ಬರಲ್ಲಿ ಒಬ್ಬರು ಮಲ್ಕೊಂಬಿಟ್ರು ಬೇಜಾರಾಗ್ಬಿಡುತ್ತೆ ಹೇಳ್ಬೇಕಂದ್ರೆ. ಸರಿ ಅವನನ್ನು ಮಲಗಿಸ್ಬಿಟ್ಟು ನಾನು ಎಲ್ಲರಿಗೂ ಊಟ ಎಲ್ಲ ಕೊಟ್ಟಿದ್ನಲ್ಲ, ಎಲ್ಲರೂ ಊಟ ಮಾಡಿದ್ದು. ಸ್ವಲ್ಪ ಸ್ಟವ್ನ ನಾನು ಉಜ್ಕೊಬೇಕಾಯಿತು. ಕೌಂಟರ್ ಟಾಪ್ ಎಲ್ಲ ಹಂಗೆ ಗಲೀಜಾಗ್ಬಿಟ್ಟಿತ್ತು, ಶೆಲ್ಫ್ ಎಲ್ಲನೂ ಆಯಿಲೆಲ್ಲ ಆಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಟರ್ ಅಲ್ವ ನನಗೂ. ಸೊ ಬೆಳಗ್ಗೆಗೆಲ್ಲ ಇನ್ನು ಕೆಲಸ ಇರುತ್ತೆ. ಸಂಡೇ ಅಮ್ಮ ಒಂದೇ ಮನೇಲಿ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಇಲ್ಲಿ ಸೋಪಾಕೆಲ್ಲ ತೊಳ್ಕೊತಾ ಇದ್ದೆ. ನಾರಲ್ಲಿ ತಿಕ್ಕೊತೀನಿ 2 ದಿವಸಕ್ಕೆ ಒಂದ್ಸತಿ ಇದೆಲ್ಲನೂ. ಸೊ ಹಂಗಾಗಿ ಬೇಗ ಮಾಡ್ಕೊತಾ ಇದ್ದೆ. ಇವಾಗೆಲ್ಲ ಪಾತ್ರೆ ಜೋಡಿಸಿದ್ದೆ. ಇವಾಗ ಆಲ್ ಆಫ್ ಸಡನ್ ಅಷ್ಟೇ ಆಯಿತು ಹೇಳ್ಬೇಕಂದ್ರೆ. ಇದೆಲ್ಲ ತೊಳೆದಿಡಬೇಕು. ಸೊ ಫಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ
ಬೆಟರ್ ಅಂತ ನಾನು ಬಟ್ಲಲ್ಲಿ ಇಕ್ಕೊಳ್ತಾ ಇದ್ದೆ ಪಾತ್ರೆನ. ಸೊ ಇವಾಗ ಇಲ್ಲೇ ತೊಳ್ಕೊಂಬಿಡೋಣ, ಇಕ್ಕೊಳೋ ಅಷ್ಟು ಟೈಮ್ ಇಲ್ಲ ಅಂತೇಳಿ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ರಿಗೂ ಊಟ ಕೊಡ್ತಾಯಿದ್ಲು ರೇಖಾ. ಸೊ ಅಲ್ಲಿ ಒಂದು ಕೆಲಸ ಆಗ್ತಿದೆಯಲ್ಲ, ಸೊ ಇಲ್ಲೊಂದು ಕೆಲಸ ನಾನು ಮಾಡ್ಕೊಳೋಣ ಅಂತೇಳಿ. ನಾನು ಮಾಡಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ನಮ್ಮಮ್ಮ ಮಾಡ್ಕೊತೈತೆ. ಸೊ ನನಗೆ ಸ್ವಲ್ಪ ಸಮಾಧಾನ ಇರಲ್ಲ, ಎಲ್ಲ ಒಬ್ಬರೇ ಮಾಡ್ಕೊತಾರೆ. ಇವಾಗ ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಅವಳಿಗೂ ಸಂಡೇ ಕೆಲಸ ಇದೆ ಅಂತೆ, ನನಗೂ ಕೆಲಸ ಇರುತ್ತೆ, ಎಲ್ಲ ನಮ್ಮ ಅಮ್ಮನ ಮೇಲೆ ಬಿದ್ದುಬಿಡುತ್ತೆ. ಮಕ್ಕಳು ಬೇರೆ ತೀಟೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಅಮ್ಮನಿಗೆ ರಿಲೀಫ್ ಕೊಡೋಣ ಅಂತೇಳಿ ಮಾಡಿಕೊಂಡ್ವಿ ಅಷ್ಟೇನೆ. ತುಂಬಾ ನಮ್ಮದು ಲಂಚ್ ಬಾಕ್ಸ್ ಇವಾಗ 3 ಜನದ್ದು ಇರುತ್ತಲ್ವ, ನಂದು, ಅಮ್ಮಂದು, ಚಿನ್ಮಯ್ದು. ಇಬ್ರಿಗೂ 2 ಲಂಚ್ ಬಾಕ್ಸ್ ಅಂದ್ರೂ ಲಂಚ್ ಬಾಕ್ಸೇ ಜಾಸ್ತಿ ಆಗಿಬಿಡುತ್ತೆ ನಮಗೆ ಪಾತ್ರೆಗಳು. ಬೆಳಗ್ಗೆ ಟಿಫನ್ ಮಾಡಿದ್ದು, ಊಟ ಮಾಡಿದ್ದು, ಲಂಚ್ ಬಾಕ್ಸು, ನೈಟ್ ಊಟದ್ದೆಲ್ಲ ಒಂದು ಸತಿ ತೊಳೆಯೋದು ಉಂಟು, ಒಂದೊಂದು ಸತಿ ಸಮ್ಟೈಮ್ಸು ಒಂದು ಸತಿ ತೊಳೆಯೋದು ಉಂಟು, ಆಗಾಗಲೇ ತೊಳೆಯೋಕ್ಕೆ ಟೈಮ್ ಸಿಗ್ದಿಲ್ದಾಗ. ಅದೇ ಹೇಳಿದ್ನಲ್ಲ, ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಕೆಲಸ ಮಾಡ್ಕೊಳೋದ್ರಿಂದ ಬೇಗ ಬೇಗ ನಡೆದೋಗ್ಬಿಡುತ್ತೆ ಕೆಲಸಗಳು, ಹಿಂಗೆ ಅಂತ ಏನಿರೋದಿಲ್ಲ. ಸೊ ನಾನು ಹಿಂಗೆ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ರಜಾ ಇತ್ತು, ನಾನು ಸಂಡೇ ವೀಕಪ್ ಹಾಕಿಸ್ಕೊಳ್ಳೋದು ಏನೋ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಸ್ಕೂಲ್ ಬೇರೆ ಸ್ಟಾರ್ಟ್ ಆಗೈತೆ ಚಿನ್ಮಯ್ದು. ಸೊ ಇನ್ನೊಂದು ಸಂಡೇನೇ ವೀಕಪ್ನ ನಾನು ಹಾಕಿಸ್ಕೋಬೇಕು ಹೇಳ್ಬೇಕಂದ್ರೆ, ಯಾಕಂದರೆ ಮನೇಲಿ ಕೆಲಸಗಳು ಇರ್ತದೆ. ಸೊ ಹಂಗಾಗಿ ಅದನ್ನೊಂದು ಸತಿ ಕೇಳಬೇಕು. ಹೊಟ್ಟೆ ತುಂಬ ನೀರು ಕುಡಿ ಈಗ. ಮನೆ ಒಳಗಡೆನೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡೋದು ನಿಜ ಕಷ್ಟ ಆಗ್ಬಿಡುತ್ತೆ ಸಮ್ಟೈಮ್ಸು. ನಾನು ಇದಕ್ಕೆ ಒಂದ್ಸತಿ ಸೋಂಬೇರಿ ಬಿದ್ದುಬಿಡ್ತೀನಿ ಹೇಳ್ಬೇಕಂದ್ರೆ. ನಮ್ಮಮ್ಮ ಅದೇ ಹೇಳ್ತಾಯಿತ್ತು, ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ, ಹೊರಗಡೆ ಕೆಲಸ ಮಾಡ್ಕೊಂಡ್ಬಿಡೋದು, ಮನೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಅದು ಸರಿ ಅಲ್ವಾ, ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್, ಆದರೂ ಬೇರೆ ಆಪ್ಷನ್ ಇರಲ್ಲ, ಮಾಡಲೇಬೇಕು. ಸೊ ಹಂಗಾಗಿ ಒಬ್ಬರು ಒಂದೊಂದು ಮಾಡ್ಕೊತಾ ಇರ್ತೀವಿ, ಒಬ್ಬರೇ ಮಾಡಬೇಕು ಅನ್ನೋ ಥರ ಏನಿರಲ್ಲ. ಇವಾಗ ಚಿನ್ಮಯ್ಗೆ ಇನ್ನೂ ಇವಾಗ ಒಂದು 2 to 3 ಡೇಸ್ ಆಗಿರ್ಬೋದೇನೋ ಅಷ್ಟೇ ಸ್ಕೂಲ್ ಸ್ಟಾರ್ಟಾಗಿ. ಸೊ ಅವನಿಗೆ ಹೋಮ್ವರ್ಕ್ಸ್ ಅಷ್ಟು ಕೊಡ್ತಾಯಿಲ್ಲ. ಸೊ ನನಗೆ ಒಂದು ಸ್ವಲ್ಪ ಬೆಟರ್, ಇವಾಗ ಹೋಮ್ವರ್ಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಫೋಕಸ್ ಮಾಡಬೇಕಾಗುತ್ತೆ ಸಮ್ಟೈಮ್ಸು. ನಾನು ಅಡುಗೆನೂ ಮಾಡಲ್ಲ ಹೇಳ್ಬೇಕಂದ್ರೆ. ಬೆಳಗ್ಗೆನೇ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋದರೆ ಅಮ್ಮ ಸಾಯಂಕಾಲಕ್ಕೆ ಮುದ್ದೆ ಏನಾದರೂ ಮಾಡ್ಕೊತಾರೆ ಬಿಡು ಅನ್ನೋ ಮೈಂಡಲ್ಲೂ ಇರ್ತೀನಿ. ಸೊ ಇಲ್ಲೂ ಅದೇ ಥರನೇ ಊಟ ಎಲ್ಲ ಮಾಡಿ ಮಲ್ಕೊಂಡಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಅಪ್ಪ ಎಳ್ಳಿಗೊಜ್ಜು ಮಾಡಿಕ್ಕು ಅಂತ ಹೇಳ್ಬಿಟ್ಟು ಹೋಗಿತ್ತು, ಫಸ್ಟ್ ಶಿಫ್ಟ್ ಹೋಗಿದ್ರು. ಸೊ ಆದ್ರೂ ಎಳ್ಳಿಗೊಜ್ಜು ಬೇಕು ಅಂತ ಹೇಳಿತ್ತು. ಸೊ ನಾನೊಬ್ಳಿಗೆ ತಿಂಡಿ ಬೇಕಿದ್ದಿದ್ದು, ನಾನು ಎದ್ದಿದ್ದು ಬೇರೆ ಲೇಟು ಇವತ್ತು. ಯಾಕೆಂದರೆ ಯಾರಿಗೂ ತಿಂಡಿ ಬೇಡ ಅಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ, ಏನಾದ್ರು ತಿನ್ಕೊಂಡು ಹೋಗೋಣ, ಇಲ್ಲ ಅಂದರೆ ಬಿಡು ಹೊತ್ತಿಗೆ ಅಂತ. ಸೊ ಅಪ್ಪ ಗೊಜ್ಜು ಮಾಡು ಅಂತ ಹೇಳಿದ್ಕೆ ಅದೊಂದು ಮಾಡಿಟ್ಬಿಡೋಣ ಅಂತೇಳಿ ಗೊಜ್ಜು ಮಾಡ್ತಾಯಿದ್ದೆ. ಏನು ಎಳ್ಳಿಗೊಜ್ಜು ಎಲ್ಲರೂ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ಎಳ್ಳಿಗೊಜ್ಜು ಮಾಡಿ ನಾನು ಫ್ರೆಶ್ ಅಪ್ ಎಲ್ಲ ಆಗೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಾಯಿತು. ಸೊ ನನಗೂ ಟೈಮ್ ಆಗಿಬಿಡ್ತು. ಸಂಡೇ ಆದ್ರೂ ಮನೆ ತಾವು ಇರೋಕ್ಕಾಗಲ್ಲ, ಕೆಲಸ ಅಂತೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ನನಗೆ. ಸೊ ಹಂಗಾಗಿ ಹೋಗಿದ್ದಾಯಿತು. ಅಲ್ಲಿಂದ ಬರ್ತಾಯಿದ್ದೀನಿ, ಕೆಲಸ ಮುಗಿಸ್ಕೊಂಬರ್ತಾಯಿದ್ದೀನಿ 6:15ಗೆ. ಎಲ್ಲರೂ ಶಿವಗಂಗೆ ಬೆಟ್ಟ ಆಯಿತಾ. ಸೊ ಕಾಣಿಸ್ತಾನೆ ಇಲ್ಲ, ಅಷ್ಟು ಮೋಡ ಆಗ್ಬಿಟ್ಟಿತ್ತು. ಬೇಗ ಬರೋಣ ಅಂತೇಳಿ ಬಂದಿದ್ದಾಯಿತು ನಾವುನುವೆ. ಶಾರದಾ ಸರ್ ರೇಖಾ ಸಿಕ್ಕಿದ್ಲು, ಅವಳನ್ನು ಪಿಕ್ ಮಾಡಿಕೊಂಡು ಶಿವಗಂಗೆ ಬರೋಷ್ಟೊತ್ತಲ್ಲಿ ಮಳೆ ಜಾಸ್ತಿನೇ ಆಗೋಯ್ತು. ಎಷ್ಟು ಬೇಗ ಬರೋಣ ಅಂತ ಅಂದ್ಕೊಂಡ್ರು ಆಗಲೇ ಇಲ್ಲ. ಸೊ ಅಲ್ಲೇ ಕಲ್ಯಾಣಿ ತಾವು ನಿಂತ್ಕೊಂಡ್ಬಿಟ್ಟೆ ನಾನು ಅಷ್ಟೇ, ಅವಳು ಅಷ್ಟೇ. ಗಾಡಿ ಇಳಿದ್ಬಿಟ್ವಿ, ಯಾಕಂದರೆ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ, ಮುಂದೆ ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮಳೆ ಬಂದ್ಬಿಡ್ತು ಆ ಟೈಮಲ್ಲಿ. ಸೊ ನಿಲ್ಲಿಸ್ಬಿಟ್ಟು ನಾವು ಮುಂದಕ್ಕೆ ಬಂದರೆ ಅಲ್ಲಿ ಗೌರಾಪುರದ ಸೈಡು ಮಳೆನೇ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ. ಸೊ ಮನೆಗೆ ಬಂದು, ಸೊ ನಾನು ಏರು ಸ್ವಲ್ಪ ಫ್ರಿಝಿ ಅನ್ನಿಸ್ದಾಗ ನಾನು ಸ್ವಲ್ಪ ಕೆಲವೊಂದು ಜೆಲ್ನ ಅಪ್ಲೈ ಮಾಡ್ತೀನಿ. ಅಲೋವೆರಾ ಆಗಿರ್ಬೋದು, ಇನ್ನೊಂದೇ ಮೆಹಂದಿ, ಈ ಥರ ಏನೋ ಒಂದು ಅಪ್ಲೈ ಮಾಡ್ತೀನಿ. ಇಲ್ಲೂ ಅಷ್ಟೇ ರೇಖಾ ಅಪ್ಲೈ ಮಾಡಿಕೊಡ್ತೀನಿ ಅಂತ ಅಂದು. ಸೊ ಅವಳೇ ತಂದಿದ್ದು ಹೇಳ್ಬೇಕಂದ್ರೆ. ನಾವು ಇಲ್ಲಿ ಹಚ್ಕೊಳ್ತಾ ಇದ್ವಿ. ಫ್ರೀ ಟೈಮಲ್ಲಿ ಈ ಥರ ಒಂದೇನೋ ಒಂದು ಮಾಡ್ಕೊಳ್ತೀನಿ ಅಷ್ಟೇ ನಾನು. ಇನ್ನು ನಮ್ಮ ಚಿಕ್ಕದಕ್ಕೆ ಏನೋ ಕ್ಯೂರಿಯಾಸಿಟಿ, ಏನೋ ಹಚ್ಕೋತಾವ್ರಲ್ಲ ಇವರು, ನಾನು ಹಚ್ತೀನಿ ಅಂತ ಹೇಳಿ. ಸೊ ಬಂತು ಅದನ್ನು ನಾನು ಹಚ್ತೀನಿ ಅಂತ. ಇವಳು ಬೈದು ಕಳಿಸ್ತಾ ಇದ್ಲು, ಮಕ್ಕ ಎಲ್ಲ ಮಾಡ್ಕೊತೀಯ, ಹೋಗು ಕೈಯೆಲ್ಲ ಮಾಡ್ಕೊತೀಯ ಅಂತ ಹೇಳಿ.
ನನಗೆ ಇವಾಗ ಮಾಡೋವಷ್ಟು ಹೇರ್ ಕೇರ್ ಮಾಡಿಬಿಟ್ಟಿದ್ರೆ ನನ್ನ ಕೂದಲು ಇಷ್ಟೊಂದು ಏರ್ ಫಾಲ್ ಆಗ್ತಿರ್ಲಿಲ್ಲ ಅಂತ ಇವಾಗ ರಿಯಲೈಸ್ ಆಗುತ್ತೆ ನನಗೆ. ಯಾಕಂದರೆ ಮುಂಚೆ ನಂದು ಏರ್ ಫಾಲ್ ಹೆವಿ ಆಗ್ತಾಯಿತ್ತು ಆಯಿತಾ. ಸೊ ನಾನು ಹೆಂಗಂದ್ರೆ ಹಂಗೆ ಆಯಿಲ್ ಅಪ್ಲೈ ಮಾಡೋದು, ಹೇರ್ ಕೇರ್ ಮಾಡೋದು ಈ ಥರ ಮಾಡ್ಕೊಂಬಿಟ್ಟೆ. ಸೊ ಆವಾಗ ಸ್ವಲ್ಪ ಅದನ್ನು ಕೇರ್ ಮಾಡಿದರೆ ಇಷ್ಟೊಂದು ತಿನ್ ಆಗ್ತಾನೆ ಇರಲಿಲ್ಲ. ತುಂಬ ತಿಕ್ಕಾಗಿದ್ದಿದ್ದು ಕೂದಲು ನನ್ನ ಸ್ಕೂಲ್ ಡೇಸಲ್ಲಿ. ಸೊ ಇಷ್ಟೊಂದು ತಿನ್ನಾಗ್ತಾ ಇರಲಿಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ ಹೇಳ್ಬೇಕಂದ್ರೆ. ಅಷ್ಟೊತ್ತು ಗೋಬಿ ತರಿಸ್ಕೊಂಡಿದ್ದೆ ನಾನು. ಯಾಕಂದರೆ ಗೋಬಿ ತಿಂದಿದ್ವಿ ಸ್ಯಾಟರ್ಡೇ. ಸೊ ಅದ್ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನಮಗೆ, ಯಾಕೋ ಇಷ್ಟ ಆಗಿಲ್ಲ ನನಗೆ. ಸೊ ಇಲ್ಲಿ ನಮ್ಮೂರಲ್ಲೇ ಗೋಬಿ ಹಾಕ್ತಾರೆ, ಗೋಬಿ ತಗೊಂಬರೋಣ ಅಂತೇಳಿ. ಇವತ್ತು ಹಾಕ್ತಾರೋ ಇಲ್ವೋ ಅನ್ನೋ ಡೌಟ್ ಮೇಲೆ ಫೋನ್ ಮಾಡಿ ಕೇಳಿದ್ವಿ. ಸೊ ಹಾಕಿದ್ದೀವಿ ಅಂತ ಅಂದರು. ಸೊ ಎಲ್ರೂ ಮನೆ ತಾವು ಇದ್ವಲ್ಲ ಅಂತ ಗೋಬಿ ತರಿಸ್ಕೊಂಡು ಅಪ್ಪಂಗೆ ಹೇಳಿದ್ದೆ, ಪಾಪ ತಂದು ಕೊಡ್ತು ಅಪ್ಪನೂ. ಅಪ್ಪ ಫಸ್ಟ್ ಶಿಫ್ಟು ನಿದ್ದೆ ನಮ್ಮ ಅಪ್ಪಂಗೆ. ಹುಡುಗರು ಕೇಳಿದ್ವಲ್ಲ ಅಂತ ಹೋಗಿ ತೊಗೊಂಡು ಬಂದಿದ್ದಾಯಿತು. ಗೋಬಿ ತಿಂದು ಅಷ್ಟೊತ್ತು ಕಾಲೇ ನಮ್ಮ ಚಿಕ್ಕದಕ್ಕೆ ನಿದ್ದೆ. ಊಟ ಎಲ್ಲ ಮಾಡಿಸಿದ್ಲು ರೇಖಾ. ಮಾಡಿಸಿದ ತಕ್ಷಣ ನಿದ್ದೆ, ಅವನು ಮಲ್ಕೊಂಡ. ಅವನನ್ನು ಮಲಗಿಸಿ ನಾನು ಇನ್ನೇನು ಮೆಹಂದಿ ಅಪ್ಲೈ ಮಾಡಿದ್ನಲ್ಲ ಅದನ್ನೆಲ್ಲ ಏರ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬೇಗನೆ ಏರ್ ವಾಶ್ ಮಾಡಿಕೊಂಡು ಸ್ವಲ್ಪ ಶಾಂಪು ಹಾಕ್ಕೊಂಡು, ನೀರಾಗಿ ತೊಳೆದ್ರೆ ಹೋಗುತ್ತೆ, ಸ್ವಲ್ಪ ಶಾಂಪು ಹಾಕ್ಕೊಂಡ್ರೆ ಸಾಕು. ಶಾಂಪು ಇಲ್ಲಾಂದರೆ ಸೀಗೆಕಾಯಿ ಹಾಕ್ಕೊಂಡ್ರೆ ಬೆಟರ್ ಇನ್ನೂನು. ಇಲ್ಲ ಹಂಗೆ ತೊಳ್ಕೊಂಡ್ರೂ ಆಗುತ್ತೆ. ನಾನು ಯಾವ್ದು ಇರುತ್ತೋ ಅದು ಹಾಕ್ಕೊಂಡೆ. ಹಂಗಾಗಿ ಬೇಗ ಕ್ಲೀನ್ ಮಾಡಿ, ಯಾಕಂದರೆ ನಿದ್ದೆ ಬೇರೆ ನನಗೆ ಆಯಿತಾ. ಮಲ್ಕೊಬೇಕು ನಾನು ಸ್ವಲ್ಪ. ಹಂಗಾಗಿ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಂಡಿದ್ದಾಯಿತು. ನಾನು ಎಲ್ಲನೂ ತಲೆಯೆಲ್ಲ ತೊಳ್ಕೊಂಡು ಊಟ ಮಾಡೋಣ ಅಂತ ಬಂದೆ. ರೇಖಾ ಅಟ್ಲೀಸ್ಟ್ ಆಗಲೇ ಅವನು ಮಲಗಿಸ್ಬಿಟ್ಟಿದ್ಲಲ್ಲ, ಎಲ್ಲರದ್ದು ಊಟ ಆಗಿತ್ತು, ನಾನು ಒಬ್ಳದ್ದು ಊಟ ಆಗಿರಲಿಲ್ಲ. ಸೊ ಊಟ ಮಾಡಿ ನಾನು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡಿದ್ದಾಯಿತು. ನನಗೆ ವೈಟಮಿನ್ ಸಿ ಡಿಫಿಷಿಯನ್ಸಿ ಆಗಿಬಿಟ್ಟಿದೆ. ಯಾಕೋ ಒಂದು ಬಾಡಿನಲ್ಲಿ ವೈಟಮಿನ್ ಸಿ ಇಲ್ಲ ಅಂತ ಬೇರೆ ರಿಪೋರ್ಟ್ ಬಂದಿರೋದ್ರಿಂದ ಅದೊಂದು ತೊಗೊಳ್ತಾ ಇದ್ದೀನಿ. ಒಂಥರ ಆಗುತ್ತೆ ಅದು ಟ್ಯಾಬ್ಲೆಟ್ ತೊಗೊಂಡಾಗ. ಸೊ ಇಲ್ಲೂ ಅದೇ ಥರ ಒಂಥರ ನನಗೆ ಇರಿಟೇಷನ್ ಆಗ್ತಾಯಿತ್ತು. ಬಟ್ ತೊಗೊಳ್ಲೇಬೇಕಲ್ವ. ಸೊ ಹಂಗಾಗಿ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಏನಂದರೆ ನಾನೊಂದು ಸಣ್ಣ ಪ್ರಯತ್ನ ಅಲ್ವಾ. ಸೊ ಎಲ್ಲರದ್ದು ಪ್ರೋತ್ಸಾಹ ಇರಲೇಬೇಕು. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.